ಈಗ ಕೃಷ್ಣಂಗೆ ರಾಧೆ ಸಿಗ್ತಾಳೋ ಇಲ್ವೋ ನಂಗೆ ಗೊತ್ತಿಲ್ಲ ಕತೆ, ಬಟ್ ಈ ಕೃಷ್ಣಂಗೆ ರಾಧೆ ಸಿಗ್ತಾರ? ಸಿನಿಮಾ ನೋಡಬೇಕು. ಸೆಪ್ಟೆಂಬರ್ 5. ಸೊ ಹೇಗೆ ಗೊತ್ತಾಗುತ್ತೆ ನಿಮಗೆ ಲವ್ ಆಗಿರೋದು? ಐ ಥಿಂಕ್ ಕತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಪಾತ್ರಕ್ಕೆ. ಅಲ್ಲ, ಆ್ಯಂಡ್ ನಾನು ಫಸ್ಟ್ ಕ್ವಶನ್ ಕೇಳಬೇಕಿದ್ದು ಟ್ರಯಾಂಗಲ್ ಲವ್ ಸ್ಟೋರಿನ. ನಂಗೆ ಯಾಕೆ ಅಂದರೆ ಸ್ಯಾಂಪಲ್ಸ್ ನೋಡಿದಾಗ, ಐ ಥಿಂಕ್ ಟ್ರೈಲರ್ ನಾನು ನೋಡಿದಾಗ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಕೂತಾಗ ನೀವಿಬ್ರು ಬೇರೆ ಅಕ್ಕಪಕ್ಕ ಕೂತಿದ್ದೀರಾ, ಮಧ್ಯೆ ಬೇರೆ ಕೃಷ್ಣ ಕೂತಿದ್ದಾರೆ. ವಾಟ್ ಇಸ್ ದಿಸ್? ಏನಿದೆ? ಯಾರು ಬಿಟ್ಕೊಡ್ಬೇಡಿ. ಓ, ಇಷ್ಟೊತ್ತಂಗ ಸುಮ್ ಕೂತಿದ್ರು, ಇವಾಗ ಯಾರು ಬಿಟ್ಕೊಡ್ಬೇಡಿ ಅಂತ. ಏನಿದು? ಇದು ಲವ್ ಸ್ಟೋರಿ ಟ್ರಯಾಂಗಲ್ಲ, ಅಥವಾ ಇವ್ರಿಗೊಂದು ಫಸ್ಟ್ ಲವ್ ಆಗಿರುತ್ತೆ, ಆಮೇಲೆ ಅವರೆಲ್ಲ ಹೋಗಿರ್ತಾರೆ, ಆಮೇಲೆ ನೀವು ಬರ್ತೀರ? ನಮ್ಮ ಇಮ್ಯಾಜಿನೇಷನ್ ಕತೆ, ನಿಮ್ಮ ಕತೆ ಅಲ್ಲ. ಈಗ ಕೃಷ್ಣ ಹೇಗೆ ಎಲ್ಲರ ಜೊತೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೋ ಹಾಗೆ ಕೃಷ್ಣನ ಸಖಿಯರಿರ್ಬೋದು ಅಥವಾ ಕೃಷ್ಣನ ಹೆಂಡತಿಯರಿರ್ಬೋದು, ಅವ್ರು ಹೇಗೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೋ ಅದೇ ರೀತಿ ನಮ್ಮೆಲ್ಲ ಪಾತ್ರದ ಮಧ್ಯೆ ಎಕ್ಸ್ಪ್ರೆಷನ್ ಆಫ್ ಲವ್ ಇದು. ಅವ್ರ ಎಕ್ಸ್ಪ್ರೆಷನ್ ಆಫ್ ಲವ್ ಟುವರ್ಡ್ಸ್ ಮೀ ಇರ್ಬೋದು, ಅನಾಹಿತ್ ಆಗಿರ್ಬೋದು, ಅಥವಾ ನಮ್ಮ ಎಕ್ಸ್ಪ್ರೆಷನ್ ಆಫ್ ಲವ್ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಇರ್ಬೋದು. ಸೊ ಇದು ಪ್ರೀತಿಯ ಕತೆ.